ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಪೊಲೀಸರು ಸಲ್ಲಿಸಿರುವ ದೋಷಾರೋಪ ಪಟ್ಟಿಯಲ್ಲಿ ನಿನ್ನೆ ನಾವು ದರ್ಶನ್ ಮತ್ತು ಆತನ ಸಹಚರರ ಎಲ್ಲರ ಕ್ರೌರ್ಯಗಳು ಅಥವಾ ಕೃತ್ಯಗಳು ಇವೆಲ್ಲ ಏನೇನಿದ್ವು ಅಂತ ಆರೋಪ ಪಟ್ಟಿಯಲ್ಲಿರುವುದನ್ನು ಹೇಳಿದ್ವಿ. ಆದರೆ ಆ ಆರೋಪ ಪಟ್ಟಿಯಲ್ಲಿ ಅಷ್ಟೇ ಇಲ್ಲ. ರಿವರ್ಸ್ ಸೈಡಲ್ಲಿ ಮೃತನಾಗಿರುವ ರೇಣುಕಾಸ್ವಾಮಿ ಹಾಗೂ ಎಲ್ಲಿಂದ ಇದು ಯಾಕೆ ಪ್ರಾರಂಭವಾಗಿ ಕೊಲೆಗೆ ಬಂದು ಅಂತ್ಯವಾಯಿತು ಎಂಬುದನ್ನೂ ವಿವರಿಸಿದೆ. ಆ ಲಿಂಕೂ ಇದೆ. ಹಾಗಾಗಿ ಬರೀ ಒಂದು ಸೈಡ್ ಅಲ್ಲ, ಇನ್ನೊಂದು ಸೈಡು ಸ್ಟೋರಿ ಇದೆ. ಅದಕ್ಕೆ ಆಮೇಲೆ ಬರೋಣ. ಈ ಮೃತ ವ್ಯಕ್ತಿಯ ಮನಸ್ಥಿತಿ ಕೂಡ ಭಾಳ ಶಬಾಸ್ ಅನ್ನುವ ರೀತಿ ಇದೆ ಅಂತ ಏನು ಅನ್ನಿಸ್ತಾ ಇಲ್ಲ ಆರೋಪ ಪಟ್ಟಿಯ ಪ್ರಕಾರ. ಆ ವಿಕೃತವಾಗಿತ್ತೋ ಮನಸ್ಸು ಅಥವಾ ಬಹಳ ಶಿಥಿಲವಾದ ಮನಸ್ಸೋ ಅಥವಾ ಇದೊಂಥರ ಜೋಕ್ ಅನ್ನೋ ಥರ ಟ್ರೀಟ್ ಮಾಡಿದ್ದಾನೋ ಆ ಪಾರ್ಟಿ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಆತನ ಆ ದಿನಗಳಲ್ಲಿ ಅಥವಾ ಆ ತಿಂಗಳು ಆ ವಾರಗಳಲ್ಲಿ ನಡೆದಿರುವಂತಹ ಅವೇನೇನು ನಡೆದಿದೆಯೋ ಅದು ಯಾವುದು ಆತನಿಗೂ ಶೋಭೆ ತರುವುದಲ್ಲ. ಈ ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕಿಕೊಂಡಿದ್ದಾರೆ. ಕಾರಣ ಹೇಗೆ ಈ ಇಡೀ ಘಟನೆಗೆ ಕೊಲೆಯವರೆಗೆ ಅದು ಅಂತ್ಯಕ್ಕೆ ಬರುವುದಕ್ಕೆ ಕಾರಣವೇನಾಯಿತು? ಏನಾದರೂ ಒಂದು ಸ್ಪಾರ್ಕ್ ಪ್ರಚೋದನೆ ಬೇಕು. ಯಾಕೆ ಪ್ರಾರಂಭ ಆಯ್ತಿದು? ಎಲ್ಲೋ ದುರ್ಗದಲ್ಲಿ ಕೂತಿರುವ ಈ ವ್ಯಕ್ತಿಯನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದು ಬಾರಿಸಿ ಮುಗಿಸಿದ್ದಾರೆ ಅನ್ನೋದಾದರೆ ಅದು ಯಾಕೆ ಅನ್ನೋಂಥ ಬುಡಕ್ಕೆ ಹೋಗಿದ್ದಾರೆ. ಗೌತಮ್ ಎಂಬ ಹೆಸರಿನಲ್ಲಿ ಈ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ನಕಲಿ ಖಾತೆ ತೆಗೆದಿದ್ದ ಅಂತ ಆರೋಪ ಪಟ್ಟಿ ಹೇಳ್ತಾ ಇದೆ ರೇಣುಕಾಸ್ವಾಮಿ ಬಗ್ಗೆ. ಪ್ರತಿನಿತ್ಯ ಪವಿತ್ರ ಗೌಡಗೆ ಸಂದೇಶಗಳನ್ನು ಹಲವು ಬಾರಿ ಅಶ್ಲೀಲ ಎಂದು ಪರಿಗಣಿಸಬೇಕಾದಂಥ ರೀತಿಯ ಸಂದೇಶಗಳನ್ನು ಕಳಿಸಿದ್ದಾನೆ. ಇದರಿಂದ ರೋಸಿ ಹೋದ ಆಕೆ ಅಂದರೆ ಪವಿತ್ರ ಗೌಡ ಗೆಳೆಯ ಪವನ್ ಮೂಲಕ ರೇಣುಕಾಸ್ವಾಮಿಯನ್ನು ಹೇಗಾದರೂ ಮಾಡಿ ಪತ್ತೆ ಹಚ್ಚಿ ಲಾಕ್ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ರು ಅಂತ ಹೇಳ್ತಿದೆ ಆರೋಪ ಪಟ್ಟಿ. ಕಾರಣ ಇನ್ಸ್ಟಾಗ್ರಾಮ್ನಲ್ಲಿ ನಂಬರ್ ಸಿಕ್ಕಲ್ಲ, ಫೋನ್ ನಂಬರ್ ಸಿಕ್ಕಲ್ಲ, ಫೇಕ್ ಅಕೌಂಟ್ ಆದರೆ ಅವ್ರು ಯಾರು ಅಂತನೂ ಗೊತ್ತಾಗಲ್ಲ. ಭಾಳ ಕಷ್ಟದ ಪರಿಸ್ಥಿತಿ ಅದು. ಏನೋ ಇದರ ಭಾಗವಾಗಿ ಪವಿತ್ರ ಗೌಡ ಹೆಸರಲ್ಲಿ ಆಕೆಯ ಸಹಾಯಕ ಅಥವಾ ಸಹಚರ ವಾಟ್ ಎವರ್ ಇಟ್ ಈಸ್ ಪವನ್ ಎಂಬ ವ್ಯಕ್ತಿ ಚಾಟಿಂಗನ್ನು ಶುರು ಮಾಡ್ಕೋತಾನೆ ಇನ್ಸ್ಟಾಗ್ರಾಮ್ನಲ್ಲಿ. ಜೂನ್ 5, 6 ಮತ್ತು 7ರಂದು ಬೆಳಿಗ್ಗೆಯವರೆಗೆ ಗೌತಮ್ ಅಲಿಯಾಸ್ ರೇಣುಕಾಸ್ವಾಮಿ ಅಂದರೆ ಅವನು ಗೌತಮ್ ಅನ್ನೋ ಹೆಸರಲ್ಲಿ ಓಪನ್ ಮಾಡಿರ್ತಾನೆ. ಆದರೆ ಇಲ್ಲಿ ಪವಿತ್ರ ಗೌಡ ಸಹಾಯಕ ಪವನ್ ಆಕೆಯ ಹೆಸರಿನಲ್ಲಿ ಇವನು ಆಪರೇಟ್ ಮಾಡ್ತಾನೆ. ಇನ್ಸ್ಟಾಗ್ರಾಮ್ನ ಪವನ್ನು ಚಾಟ್ ಮಾಡ್ತಾರೆ. ನೈಸಾಗಿ ಜಸ್ಟ್ ನೋ ಇವನು ಯಾರು ಎತ್ತ ಅಂತ ತಿಳಿದುಕೊಳ್ಳೋದು. ರೇಣುಕಾಸ್ವಾಮಿ ಎಲ್ಲಿದ್ದಾನೆ, ಏನು ಕೆಲಸ ಮಾಡ್ತಾನೆ ಅನ್ನೋದನ್ನು ಪತ್ತೆ ಹಚ್ಚಿದ್ದು ಆ ಪ್ಲಾಟಲ್ಲೇ ಅಲ್ಲಿ ಪತ್ತೆ ಹಚ್ಚಿದ್ದು. ರೇಣುಕಾಸ್ವಾಮಿ ಲೊಕೇಶನ್ ಗೊತ್ತಾಗತ್ತೆ. ಗೊತ್ತಾದ ಮೇಲೆ ಅವನನ್ನು ಕರ್ಕೊಂಡು ಬರೋದು ಅಥವಾ ಬೇರೆ ಭಾಷೆಯಲ್ಲಿ ಹೇಳೋದಾದರೆ ಕಿಡ್ನ್ಯಾಪ್ ಮಾಡೋದು, ಎತ್ತಾಕೊಂಡು ಬರೋದು, ಈ ರೀತಿಯ ಯೋಜನೆ ತಯಾರಿ ಆಗುತ್ತೆ. ನಂತರ ಅವ್ನು ಕರ್ಕೊಂಬಂದರು, ಕಾರಲ್ಲಿ ಎತ್ತಾಕೊಂಬಂದರು ಅಥವಾ ಕರ್ಕೊಂಬಂದರು, ಶೆಡ್ಡಲ್ಲಿ ಕೂಡ ಹಾಕಿದ್ರು. ಇದೆಲ್ಲರಿಗೂ ಗೊತ್ತಿರೋ ಕತೆ. ಶೆಡ್ಡಲ್ಲಿ ಈ ಬಗ್ಗೆ ದರ್ಶನ್ ನಟ ಆತ ಕೂಡ ಕೂಗಾಡಿ ತಿಂಗಳಿಗೆ 10,000 ರೂಪಾಯಿ ಕೊಡ್ತೀಯೇನೋ, ಆಕೆಯ ಖರ್ಚು ದಿನಕ್ಕೆ 20,000 ರೂಪಾಯಿ ಅಂತ ಒದ್ದರು ಅಂತ ಚಾರ್ಜ್ ಶೀಟಲ್ಲಿದೆ. ಅವ್ರಿಗೆ ಯಾಕೆ ಬಂತು ಅಂದರೆ ಈ ಚಾಟಲ್ಲಿ ಅದಿದೆ. 10,000 ಕೊಡ್ತೀನಿ ಅಂತ 5, 6, 7ನೇ ತಾರೀಕು ನಡೆದಿರೋ ಈ ಸಂಭಾಷಣೆಗಳಲ್ಲಿ ಅದಿದೆ. ಅದು ದರ್ಶನ್ಗೆ ಅರಿವಿತ್ತು. ಹಾಗಾಗಿ ಅದನ್ನೇ ಹೇಳಿ ಒದ್ದಿದ್ದಾರೆ. ಇನ್ಸ್ಟಾಗ್ರಾಮ್ನ ಚಾಟ್ ಬಗ್ಗೆ ರೇಣುಕಾಸ್ವಾಮಿಗೆ ನಟ ಪ್ರೇಮ್ ನೆನಪಿರಲಿ. ಅವರು ಪ್ರತಿಕ್ರಿಯೆ ಕೊಟ್ಟು ರೇಣುಕಾಸ್ವಾಮಿ ಮಾಡಿದ ಮೆಸೇಜು ಸರಿ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಸರಿ ಇದೆ ಅಂತ ಹೇಳಿದವನು ಯಾರು? ಆರಂಭದ ದಿನದಿಂದ ಯಾರು ಹೇಳಿದ್ದಾರೆ ಆತ ಮಾಡಿರೋದು ಸರಿ ಅಂತ? ಅದು ಹೇಳಲಿಕ್ಕೆ ಸಾಧ್ಯ ಇದೆ. ಅದು ನಂಬರ್ 2, ನಾನು ಆ ನಟರಿಗೆ ಇದನ್ನು ಹೇಳಲೇಬೇಕು. ಬಿಕಾಸ್ ಅವ್ರ ಪ್ರಕರಣದಿಂದ ಬೇಗ ಆಚೆ ಬರಲಿ ಬೇಗ ಅಂತ ನೀವು ಬಯಸೋದು ಬೇರೆ, ಬಟ್ ಕಾನೂನು ಪ್ರಕ್ರಿಯೆ ನಡಿಬೇಕಾದ ಬೇರೆ. ಎರಡು ಬೇರೆ ಬೇರೆ. ಎರಡನೇದು ನಂಬರ್ 2, ಈ ರೀತಿಯ ಮೆಸೇಜು ಇನ್ಯಾರೋ ಕೇಳ್ತಾ ಇದ್ದಂಗೆ ಇತ್ತು. ನನಗೆಲ್ಲೋ ನೋಡಿದೆ ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾನವ್ರು ಯಾರೋ ನನಗೆ ಅದನ್ನು ಹೇಳಿದ್ರು. ನಿಮ್ಮ ಮನೆಯಲ್ಲಿ ಯಾರಿಗಾರು ಆಗಿದ್ರು ಸುಮ್ಮನೆ ಇರ್ತಿದ್ರಾ ಅಂತ. ಯಾರು ಸುಮ್ಮನೆ ಇರ್ತಿದ್ದಾರೆ ಅಂತ ಹೇಳಿರೋದು ಯಾರು?
ಆ ಮನೆಗಾಗಿದ್ದು ನಿಮ್ಮ ಮನೆಗಾಗಿದ್ರು ಸುಮ್ಮನೆ ಇರ್ತಿದ್ರಾ ಅಂತ ಇನ್ನೊಬ್ರು ಕೇಳ್ತಾರಾಗ. ಹೌದು, ರಿವರ್ಸ್ ಆಯ್ತು. ರಿವರ್ಸು ಕೇಳ್ತಾರೆ. ಇಲ್ಲ ಆಗಬೇಕಾಗಿದ್ದೇನು ಬಹು ಸಹಜವಾದ ಆಕ್ರೋಶ ಅಥವಾ ತೀವ್ರ ಕೋಪ, ಇದು ಬರುವ ಸರ್ವಸಾಧ್ಯತೆಗಳು ಇದೆ ಈ ರೀತಿಯ ಚಾಟ್ಗಳು, ಮಣ್ಣು ಮಸಿ, ಸೋಷಿಯಲ್ ಮೀಡಿಯಾ ಇದೆ. ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವವರಿಗೆ, ಬಿ ಅವರನ್ನು ಡಿಸ್ಟೆನ್ಸ್ ಮಾಡಿ ದೂರಕ್ಕೆ ತಳ್ಳಲು ಆಗದಿದ್ದವರಿಗೆ, ಮತ್ತು ಸಿ ಈ ರೀತಿ ಆದಾಗ ಏನು ಕ್ರಮ ಇರಬೇಕು. ಏನೂ ಅರಿವಿಲ್ಲ ಸರ್, ಅನ್ಎಜುಕೇಟೆಡ್ ಏನೋ ಮಾಡಿದ್ದಾರೆ ಅಂತಂದರೆ ಸರಿ. ಸಮಾಜದಲ್ಲಿ ಘನತೆ, ಗೌರವ, ಅಂತಸ್ತು, ಐಶ್ವರ್ಯ, ಸಂಪತ್ತು, ಅವರನ್ನು ಪ್ರೀತಿಸುವ ನೂರಾರು ಸಾವಿರಾರು ಜನ, ಅವರನ್ನೇ ನಂಬಿರುವ ಒಂದಿಷ್ಟು ವ್ಯವಹಾರಗಳು, ಇವೆಲ್ಲ ಇದ್ದಾಗ, ಕಾನೂನಿನ ಬಗ್ಗೆ ಅರಿವಿದ್ದಾಗ, ಮತ್ತು ಇಂತಹ ಪ್ರಕರಣಗಳು ಹಿಂದೆ ನಡೆದಿದ್ದರಿಂದ ಪಾಠ ಕಲಿಯೋದಾದರೆ ಏನು ಮಾಡಬೇಕು? ಭಾಳ ಜಾಸ್ತಿ ಅಂದರೆ ಏನು, ಅಪ್ಪಿತಪ್ಪಿಯವನು ಎದುರುಗಡೆ ಸಿಕ್ಕಿದ್ರು ಒಂದು ಕೊಟ್ಬಿಟ್ಟು ಯಾವನು ನಿನಗೆ ಎಳೆದವನು ಅಂತ ಕೋಪದಲ್ಲಿ ಮಾಡಿದ್ದಾರೆ, ಆಮೇಲೆ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಟ್ರೆ ಇವನನ್ನ ಅಂತ. ಕಾನೂನನ್ನು ಕೈಗೆ ತಗೊಳಕ್ಕಾಗಲ್ಲ. ಆನರಬಲ್ ನಟ ಅವರು ಯಾರೋ ನೆನಪಿರಲಿ, ನಾನು ಇದನ್ನೇ ಮೊನ್ನೆಯಿಂದ ಹೇಳ್ತಿರೋದು. ಆತ ಮಾಡಿದ ಒಪ್ಪಲಾಗದ ಕೃತ್ಯ ಈ ಕ್ರೌರ್ಯ ಮತ್ತು ಈ ವ್ಯಕ್ತಿಯ ಇನ್ವಾಲ್ವ್ಮೆಂಟಿಂದ ಆರೋಪದ ಪ್ರಕಾರದಲ್ಲಿ ಕೊಚ್ಚಿ ಹೋಯಿತು ಅಂತ ಹೇಳಿದೆ. ಈಗ ನೀವು ಕೇಳ್ತಿರೋ ಪ್ರಶ್ನೆಗೆ ಅವನು ಸರಿಯಾ ಅಂದರೆ, ನಾಳೆ ಹಾಗಾದ್ರೆ ಇಲ್ಲಿ ಎಲ್ಲೇ ಆದಾಗ ಯಾರಿಗೆ ಬೇಕಾದ್ರೂ ಹೊಡೆದು ಬಿಡ್ಬೋದಾ? ಅದು ಸರಿ, ಹಂಗಾಗಲ್ಲ. ಐ ಆಮ್ ವೆರಿ ಸಾರಿ, ಹಂಗಾಗಲ್ಲ. ನಿಮ್ಮ ವೈಯಕ್ತಿಕ ಗೆಳೆತನ ಇದ್ದರೆ ವೈಯಕ್ತಿಕ ಗೆಳೆತನ ಇರಬಹುದು. ಡೋ ನಾಟ್ ಡಿಫೆಂಡ್. ಈ ನೆಲದ ಕಾನೂನಿಗೆ ವಿರುದ್ಧವಾದಂತಹದ್ದನ್ನು, ಆಲೋಚನೆಗಳನ್ನು ಸ್ಪ್ರೆಡ್ಡು ಮಾಡಬೇಡಿ, ಹೇಳಬೇಡಿ. ನಿಮಗೆ ಶೋಭೆ ತರಲ್ಲ ಅದು. ಎಸ್, ಒಳ್ಳೆ ಕೆಲಸ ಅಲ್ವಲ್ಲ ಸರ್, ಅಲ್ವಾ? ಬಟ್ ಹಾಗೆ ಅಂತೇಳಿ ಈಗ ಅವ್ರು ಮಾಡಿರೋದು ಅಂತ ಒಳ್ಳೆ ಕೆಲಸ ಅಲ್ವಾ? ಸೊ ಅದೇನಾದರೂ ಆಗಲಿ, ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದು. ಅದೇನೋ ಚಾಟಿಂದು ಟಕ್ ಹೇಳ್ಬಿಡ್ತೀನಿ. ರೇಣುಕಾ ಸ್ವಾಮಿ ಹಲೋ ಹಾಯ್, ನಿನ್ನ ನಂಬರ್ ಕೊಡು, ನಾನು ಸೆಂಡ್ ಮಾಡು ಅಂತೇನೋ ಅಂತಾರಂತೆ. ಅದಕ್ಕೆ ಈಕೆ ನಿನಗೆ ವಾಟ್ ಯು ಎಕ್ಸ್ಪೆಕ್ಟ್ ಫಾರ್ ಮೀ, ನನ್ನಿಂದ ಏನು ನಿರೀಕ್ಷೆ ಮಾಡ್ತಾ ಇದೀಯಾ ನೀನು ಅಂತೇನೋ ಕೇಳ್ತಾರೆ. ಅದಕ್ಕೆ ನೀ ಚೆನ್ನಾಗಿದೆಯಾ ಅಂತೇನೋ ಒಂದು ಹೇಳ್ತಾರೆ. ಸರಿ, ನಿನ್ನ ನಂಬರ್ ಕೊಡು, ಡ್ರಾಪ್ ಮೀ ಯುವರ್ ನಂಬರ್ ಅಂತ ಅವರೇನೋ ಇಂಗ್ಲೀಷಲ್ಲೇ ಹೇಳಿದ್ದಾರೆ. ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್ ಅಂತ ಆತ ಕೇಳದ್ನಂತೆ. ಇವರು ಯಾವುದೋ ಒಂದು ನಂಬರ್ ಕಳಿಸ್ಬಿಟ್ಟು ಕಾಲ್ ಆನ್ ದಿಸ್ ಅಂತಂದಿದ್ದಾರೆ. ಹೋಲ್ ಐಡಿಯಾ ವಾಸ್ ಟು ಟೇಕ್ ದಟ್ ನಂಬರ್. ಅವನು ಯಾರು, ಎಲ್ಲಿಯ ವ್ಯಕ್ತಿ, ಅಮೆರಿಕಾಲ್ ಕೂತ್ಕೊಂಡು ಮಾತಾಡ್ತಿದ್ದಾನೋ, ಉಗಾಂಡಾಲ್ ಕೂತ್ಕೊಂಡು ಮಾತಾಡ್ತಿದ್ದಾನೋ, ಅಥವಾ ಪಕ್ಕದ ಮನೆಯಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದಾನೋ ಅಂತ ಕಂಡುಹಿಡ್ಕೊಳ್ಳೋಕ್ಕೆ ನಂಬರ್ ಕಳಿಸು ಪ್ಲೀಸ್ ಕಾಲ್ ಅಂತ ಹಾಕ್ತಾರೆ. ಜೂನ್ 6ನೇ ತಾರೀಕು ಮಾರನೇ ದಿನ ಹಾಕಿದ ಮೇಲೆ ಇವನು ಪವಿತ್ರ ಹೆಸರಿನಲ್ಲಿ ಆ ಪವನ್ನು ತನ್ನ ಆ ಚಾಟನ್ನು ಮುಂದುವರಿಸ್ತಾನಂತೆ. ಆತ ಮುಂದುವರಿಸಿ ನಿನ್ನ ಮೆಡಿಕಲ್ ಶಾಪ್ ಫೋಟೋ ಸೆಂಡ್ ಮಾಡು ನೋಡೋಣ ಅಂತಾರೆ. ರೇಣುಕಾ ಸ್ವಾಮಿ ಯಾಕೆ, ಸುಮ್ಮನೆ ನೀನು ಸುಳ್ಳು ಹೇಳ್ತೀಯ ಅಂತ. ಅಂದರೆ ನೀನು ಬೋಗಸ್ ಫೆಲೋ, ಒಂದು ರಾಬಾಟ್ ಟೈಪ್ ನೀನು ಅಂತ. ಮದರ್ ಪ್ರಾಮಿಸ್, ನಾನು ಡ್ಯೂಟಿಲಿ ಇದ್ದೀನಿ ಅಂತ ಹೇಳಿ ಅವನು ಅದು ಯಾಕೋ ನಿಜ ಅನ್ನಿಸ್ತಿಲ್ಲಪ್ಪ ಅಂತ ಇವರು ಈ ಕಡೆಯಿಂದ ಇವರು ಕಳಿಸ್ತೀನಿ ಅಂತ ಫಾರ್ಮಸಿ ಫೋಟೋನ ಆಚೆ ಬಂದು ಅಂಗಡಿ ಮುಂದೆ ನಿಂತ್ಕೊಂಡು ಒಂದು ಫೋಟೋ ಕಳಿಸಿ ಸಾಯಬ್ಬ. 6ನೇ ತಾರೀಕಿದೆ. ನೆಕ್ಸ್ಟು ಅದೇ ದಿನ 7ನೇ ತಾರೀಕು ಮಾರನೇ ದಿನ ಅದೇ ಆ ಪವನ್ ಚಾಟನ್ನು ಮುಂದುವರಿಸಿದಾಗ ಅವನೊಂದು ಅಶ್ಲೀಲ ಫೋಟೋ ಅಷ್ಟೊತ್ತು ಕಳಿಸಿದ್ದಾನೆ ಅವನು. ಹೀ ಥಾಟ್ ಹೀ ಈಸ್ ಬೀಯಿಂಗ್ ಎನ್ಕರೇಜ್ಡ್. ಅವನೇನು ಅನ್ಕೊಂಡ, ನನಗೆ ರೆಸ್ಪಾನ್ಸ್ ಇದೆ, ನನಗೆ ಎನ್ಕರೇಜ್ಮೆಂಟ್ ಇದು ಅನ್ನೋ ಥರ ಅವನು ಭಾವಿಸಿದ್ದಾನೆ. ಪವಿತ್ರ ಓಕೆ ಬಾಯ್, ನನ್ನ ಜೊತೆ ಸೀಕ್ರೆಟ್ ಆಗಿ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ತೀಯಾ ಅಂತೆಲ್ಲ ಕೇಳಿದ್ದಾನೆ. ಆಕೆ ಅದಕ್ಕೊಂದಷ್ಟು ಉತ್ತರಗಳನ್ನು ಕೊಟ್ಕೊಂಡು ಹೋಗಿದ್ದಾರೆ. ಕೊನೆಗೆ ನಿಂಗೆ ಎವ್ರಿ ಮಂತ್ ನಾನು 10,000 ರೂಪಾಯಿ ಕೊಡ್ತೀನಿ, ಮಂತ್ ಎಂಡಲ್ಲಿ ಆಯಿತಾ ಅಂತ. ನನಗೆ ಯಾರೋ ನನ್ನ ಕೊಲೀಗ್ ಸಹಜವಾಗಿ ಹೇಳ್ತಿದ್ರು, ಅವ್ರ ಸಂಬಳ ಎಷ್ಟೋ 20,000ನೋ 22,000ನೋ 25,000ನೋ ಎಷ್ಟು ಸಂಬಳ ಇತ್ತದು ಅಂತ. ಅದೇ ದರ್ಶನ್ ಅಲ್ಲೇ ಹೇಳೋದು, 10,000 ರೂಪಾಯಿ ಕೊಡ್ತೀನಿ ಅಂತೀಯಲ್ಲ, ದಿನದ ಖರ್ಚೆ ಅಷ್ಟು ಹಾಕಿದ್ದು, ಎಷ್ಟು ಬೇಕಾದ್ರೂ ಇರ್ಬೋದು. ಆಯಿತು ಅಂತ ಅವನಂತೆ. ಇಷ್ಟು ಹೊತ್ತಿಗೆ ಇವರಿಗೆ ಎಲ್ಲ ಸಿಕ್ಕಿರುತ್ತೆ. ಅವನ ನಂಬರು, ಅವನ ಫೋಟೋ ಮತ್ತು ಅವನ ಲೊಕೇಶನ್. ಅಲ್ಲಿಂದ ನಡೆದದ್ದು ಎಲ್ಲರಿಗೂ ಗೊತ್ತು. ಅಲ್ಲಿಯವರೆಗೆ ಅವನ ಎಲ್ಲ ಕೃತ್ಯಗಳು, ನಡೆಗಳು ಮೂರ್ಖತನದ ಪರಮಾವಧಿ, ಅನುಮಾನನೇ ಇಲ್ಲ. ಅಲ್ಲಿಂದ ನಂತರ ನಡೆಸಿದವರ ಮೂರ್ಖತನದ ಪರಮಾವಧಿ ಅಷ್ಟೆ. ಎಸ್,
ಇನ್ನು ಬರೀ ಇಷ್ಟೇ ಅಲ್ಲ, ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಮತ್ತು ನಂತರ ಏನೆಲ್ಲ ನಡೀತು, ದರ್ಶನ್ ಗ್ಯಾಂಗ್ ಏನೆಲ್ಲ ಮಾಡ್ತು ಅನ್ನೋದಕ್ಕೂ ಪೊಲೀಸರಿಗೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿವೆ. ದರ್ಶನ್ ಐಫೋನ್ ರಿಟ್ರೀವ್ ವೇಳೆ ದರ್ಶನ್ ಯಾರ್ಯಾರ ಜೊತೆ ನಿಕಟ ಸಂಪರ್ಕದಲ್ಲಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ವಿನಯ್ ಜೊತೆಗಿದ್ದ ವಾಟ್ಸ್ಆಪ್ ಚಾಟ್, ಮ್ಯಾನೇಜರ್ ನಾಗರಾಜ್ ಜೊತೆಗಿನ 32 ವಾಟ್ಸ್ಆಪ್ ಕಾಲ್ ಮತ್ತು ಪ್ರದೋಷ್ ಜೊತೆಗಿನ 10 ವಾಟ್ಸ್ಆಪ್ ಕಾಲ್ ವಿವರಗಳು ಸಿಕ್ಕಿವೆ. ಜೊತೆಗೆ ಕೊಲೆ ನಡೆದ ಮರುದಿನ ಅಂದ್ರೆ ಭಾನುವಾರ ಮಧ್ಯಾಹ್ನ ಪವಿತ್ರಾಗೆ ಕರೆ ಮಾಡಿದ್ದಾರೆ ದರ್ಶನ್. ಮಾಡಿ ಯಾರಿಗೂ ಏನು ಹೇಳಬೇಡ ಅಂತ ಹೇಳಿದ್ರಂತೆ. ಅವ್ರ ಮೊಬೈಲಲ್ಲಿ, ಆಕೆ ಮೊಬೈಲಲ್ಲಿ ಏನೋ ಒಂದು 65 ಫೋಟೋ ಸಿಕ್ಕಿದೆಯಂತೆ. ಆಕೆ ಗೋಳಾಡಿದಾರಂತೆ ಕಸ್ಟಡಿಲಿದ್ದಾಗ ಡ್ಯಾಶ್ 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 ರಾಜಾ ಕಾಲುವೆ ಹತ್ರ ಶವ ಎಸ್ತೋಗೋ ಫೋಟೋ ಎಲ್ಲ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಈ ಪ್ರಕರಣದಲ್ಲಿ ಫೋಟೋ ಹೊರಕ್ಕೆ ಬಿಟ್ಟಿದ್ದು, ರಿಟ್ರೈವ್ ಮಾಡಿದ ಫೋಟೋಗಳನ್ನು ಹೊರಕ್ಕೆ ಬಿಟ್ಟಿದ್ದು ಅಕ್ಷಮ್ಯ ಅಪರಾಧ. ಇದನ್ನು ಕೋರ್ಟ್ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿ, ಮೂಡಾ ಕೇಸ್ ಡೈವರ್ಟ್ ಮಾಡಲು ದರ್ಶನ್ ಪ್ರಕರಣವನ್ನು ಸರ್ಕಾರ ಮುಂದಕ್ಕೆ ತಂದುಬಿಟ್ಟಿದೆ. ದರ್ಶನ್ ಜೈಲಿನ ಫೋಟೋ ಹೊರಗೆ ಬಿಟ್ಟಿದ್ದೆ, ದರ್ಶನ್ ಜೈಲಿನ ಫೋಟೋ ಹೊರಗೆ ಬಿಟ್ಟಿದ್ದು ಸರ್ಕಾರ ಅಲ್ಲ, ಅವ್ನು ಯಾರೋ ತೆಗೆದ, ಯಾರಿಗೋ ಕಳಿಸ್ದ, ಅದು ಆಚೆ ಬಂತದು ಅಂತ ಆರೋಪ ಮಾಡ್ತಾರೆ. ಸಂತೋಷ್ ಲಾಡೋ ಯಾರು, ನಾವು ಯಾಕೆ ವಿಷಾಂತರ ಮಾಡಬೇಕು ಅಂತ ಅವರು. ಈ ಮಧ್ಯೆ ಒಂದಿಷ್ಟು ವಿಚಾರಣೆಯನ್ನು ಜೈಲಿನ ಆಫೀಸರ್ಸು ಮಾಡ್ತಾ ಇದ್ದಾರಂತೆ. ಅವ್ರ ಪತ್ನಿ ಏನೋ ಮಂತ್ರಾಲಯಕ್ಕೆ ಹೋಗಿ ಇವತ್ತು ದರ್ಶನ ಪಡ್ಕೊಂಡಿದ್ದಾರಂತೆ ರಾಯರ್ದು. ದಟ್ಸ್ ಹರ್ ಬಿಲೀಫ್. ಹಗರಣದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು. ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನ ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಐ ಆಮ್ ಸಾರಿ, ವಾಲ್ಮೀಕಿ ಪ್ರಕರಣ, ಮೂಡಾ ಪ್ರಕರಣ ಬಂದಾದ ಮೇಲೆ ವಾಲ್ಮೀಕಿ ಪ್ರಕರಣ ಸತ್ತೋಗಾಯಿತು. ಭಾರತೀಯ ಜನತಾ ಪಕ್ಷದ ಘನತೆವೆತ್ತ ನಾಯಕರದ ಕೆಲಸ ಏನಿದೆ ಅಂತಂದರೆ ಬರೀ ಟಿ ವಿ ಮುಂದೆ ಹೇಳಿಕೆ ಕೊಡೋದು. ಎಕ್ಸೆಪ್ಟ್ ಮೂಡಾ ಪ್ರಕರಣದಲ್ಲಿ ಹೋಗಿ ಒಂದು ಪಾದಯಾತ್ರೆ ಮಾಡಿದ್ದು ಬಿಟ್ಟರೆ ಉಳಿದಂತೆ ಎಂಥದ್ದೂ ಇಲ್ಲ. ಈ ಪ್ರಕರಣವನ್ನು ಅಪ್ಪಿತಪ್ಪಿ ಏನಾದ್ರು ಮೂಡಾನೋ ವಾಲ್ಮೀಕಿನೋ ಜೀವಂತವಾಗಿಟ್ಟರೆ ಅದು ಮಾಧ್ಯಮಗಳೇ ಮಾಡಿದ್ದು, ನಂಬರ್ 1. ನಂಬರ್ 2, ಆ ಪ್ರಕರಣವನ್ನು ಮುಂದಕ್ಕೆ ತಂದು ಈ ಪ್ರಕರಣವನ್ನು ಹಿಂದಕ್ಕೆ ಕಳಿಸ್ಬಿಡ್ತೀವಿ ಅಂತ ಅನ್ನೋಕ್ಕೆ ನಾವಿಲ್ಲಿ ಬಕರಾಗಳಲ್ಲ. ಇಲ್ಲಿ ಲೆಟ್ ಮಿ ಟೆಲ್ ದಿ ಆನರಬಲ್ ಮಿನಿಸ್ಟರ್, ನಾವಿಲ್ಲಿ ಬಕರಾಗಳಲ್ಲ. ನಮಗೆ ಚೆನ್ನಾಗಿ ಗೊತ್ತಿದೆ ಯಾವ ಪ್ರಕರಣ ಬಂದಾಗ ಅದ್ರದ್ದು ಇಂಪಾರ್ಟೆನ್ಸಲ್ಲಿ ಯಾವ ಪ್ರಕರಣ ಮುಂದಕ್ಕೆ ಬರುತ್ತೆ, ಯಾವ್ದು ಹಿಂದಕ್ಕೆ ಹೋಗುತ್ತೆ ಅಂತ. ಸೆಲೆಕ್ಷನ್ನಲ್ಲಿ ಯಾಕೆ ಮೂಡಾ ಪ್ರಕರಣ ಒಂದಿಷ್ಟು ಕಾವನ್ನು ಕಳ್ಕೋತು ಅಂತಂದರೆ, ಇದಾದ ಮೇಲೆ ಯಾವುದು ಪಾದಯಾತ್ರೆ ಆದಮೇಲೆ ಪ್ರಾಸಿಕ್ಯೂಷನ್ ಬಂದಾಗ ದಿನವಿಡೀ ತೋರಿಸಿರ್ಲ್ವಾ, ಅವಾಗ ಕಾಣಲಿಲ್ವಾ ಮಂತ್ರಿಗಳಿಗದು? ಪ್ರಾಸಿಕ್ಯೂಷನ್ ಆದಮೇಲೆ ಅದು ನ್ಯಾಯಾಲಯಕ್ಕೆ ಹೋದ ಮೇಲೆ ನ್ಯಾಯಾಲಯದಲ್ಲಿ ಏನಾಗುತ್ತೋ ಅದಾಗಲಪ್ಪ ಅಂತಿತ್ತು. ಹಾಗಾಗಿ ಅದು ನಿಲ್ತು ಅಷ್ಟೇ. ಹಾಗಾಗಿ ಸರ್ಕಾರ ಯಾವುದೋ ಫೋಟೋನ ಕೊಟ್ಬಿಟ್ಟು ನಮಗೆ ಇಲ್ಲಿ ಇದು ಅಂತ ನಮಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೆಲಸ ಮಾಡ್ತಿಲ್ಲ ಇಲ್ಲಿ ಯಾರೂ. ನನ್ನ ಹತ್ರ ಅಂತೂ ಆಗಲ್ಲ, ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ, ನೀವು ಅವ್ರನ್ನ ಕೇಳ್ಕೊಳ್ಳಿ ಬೇಕಿದ್ರೆ. ಎಸ್. ಇನ್ನು ಕನ್ನಡ ಚಿತ್ರರಂಗದಲ್ಲಿ ನಡೆದಿರಬಹುದಾದ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ತನಿಖೆ ನಡೆಸಲು ಸಮಿತಿ ರಚಿಸುವಂತೆ ಕೋರಿ ಫೈರ್ ಎಂಬ ಸಂಸ್ಥೆ ಸಿಎಂ ಮೊರೆ ಹೋಗಿದೆ. ಆದರೆ ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಸಮಾಧಾನ ವ್ಯಕ್ತಪಡಿಸಿ ಸಿಎಂಗೆ ಮನವಿ ಪತ್ರ ಕೊಟ್ಟಿರೋ ಬಗ್ಗೆ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ, ಫೈರ್ ಸಂಸ್ಥೆ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸುರೇಶ್ ಹೇಳಿದ್ದಾರೆ. ಇನ್ನು ನಾ ಕಂಡಂತೆ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯ ಪ್ರಕರಣಗಳು ಕಡಿಮೆ ಅಂತ ನಟಿ ತಾರಾ ಹೇಳಿದ್ದಾರೆ. ಸಮಸ್ಯೆ ಇದ್ರೆ ಫಿಲ್ಮ್ ಚೇಂಬರ್ಗೆ ದೂರು ಕೊಡಬಹುದಿತ್ತು ಎಂದಿದ್ದಾರೆ. ಇನ್ನು ನಾನು ಆಕ್ಟಿವಿಸ್ಟ್ ಅಲ್ಲ, ಆದರೆ ಯಾರು ಹೋರಾಡ್ತಿದ್ದಾರೋ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ನಟ ರಮೇಶ್ ಅರವಿಂದ್ ತಿಳಿಸಿದ್ದಾರೆ. ಭೇಟಿ ಮಾಡೋದು ವಿಚಾರ ನಮ್ಮದು ಕನ್ಸಲ್ಟ್ ಮಾಡಿಲ್ಲ. ಫೈರ್ ಸಂಸ್ಥೆ ಬಗ್ಗೆ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಡೀಟೇಲ್ಸ್. ವಾಣಿಜ್ಯ ಮಂಡಳಿ ಮಾಹಿತಿಗೆ ಇಲ್ಲಿವರೆಗೂ ಯಾವುದೇ ತರ ಯಾವ ಕಂಪ್ಲೇಂಟ್ ಬಂದಿಲ್ಲ. ಬರೀ ಕನ್ನಡ ಚಿತ್ರರಂಗಕ್ಕೆ ಪ್ರತಿದಿನ ಸಿನಿಮಾ ರಂಗಕ್ಕೆ ಬೆಟ್ಟು ಮಾಡಿ ತೋರಿಸುವಂತ ಕೆಲಸ. ಒಂದು ಮೀಟಿಂಗ್ ಕರೀರಿ, ಹಬ್ಬ ಇರೋದ್ರಿಂದ ಒಂದು 3-4 ದಿನ ಡಿಲೇ ಆಗ್ಬೋದು ಅಷ್ಟೇ ಹೊರತು ನೆಕ್ಸ್ಟ್ ವೀಕ್ ಅಲ್ಲಿ ವೇದಿಕೆ ನಾನು ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಅಂತಹ ಪ್ರಕರಣಗಳು ಕನ್ನಡ ಚಿತ್ರರಂಗದಲ್ಲಿ ನಮಗೆ ಕಂಡಂತೆ ಅಥವಾ ನನ್ನ ಗಮನಕ್ಕೆ ಬಂದ ಹಾಗೆ ಇಲ್ಲ. ಆ ಥರದ ಪ್ರಕರಣಗಳು ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಖಂಡಿಸ್ತೇವೆ. ಈ ತರದೊಂದು ಸಮಿತಿ ಬೇಕು ಅಂತ ಕೆಲವರಿಗೆ ಅನಿಸಿದೆ, ಹೋಗಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗನೂ ಇದೆ, ಹಾಗೆ ರಾಜ್ಯದಲ್ಲಿ ಕೂಡ ಮಹಿಳಾ ಆಯೋಗ ಇದೆ, ಫಿಲ್ಮ್ ಚೇಂಬರ್ ಇದೆ, ನಮ್ಮ ತಾಯಿ ಸಂಸ್ಥೆ ಇದೆ. ಆ ತರದವ್ರು ಏನಾದರೂ ಕಂಪ್ಲೇಂಟ್ಗಳನ್ನ ಕೊಟ್ಟರೆ ಅವ್ರು ನ್ಯಾಯ ಒದಗಿಸ್ತಾರೆ. ನಿಜವಾಗ್ಲೂ ಹೇಳಿಲ್ಲ ಸರ್, ಪಾಪ ಗಂಡ್ಮಕ್ಳು ಸರ್. ಅನ್ಯಾಯ ಆಗಿದೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗಬೇಕು. ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಇಲ್ಲ. ಎಲ್ಲಿ ಈ ತರ ಆದ್ರು ಅಂದ್ರೆ ಕಿರುಕುಳ ಅಂತ, ಹರಾಸ್ಮೆಂಟ್, ಅದು ಖಂಡಿತ ತಪ್ಪು. ಅದು ಎಲ್ಲಿ ನಡೆದ್ರು ತಪ್ಪು. ವಿ ಸ್ಟ್ಯಾಂಡ್ ವಿತ್ ದೋಸ್ ಪೀಪಲ್. ಯಾರಿಗಾರ ಅನ್ಯಾಯ ಆಗಿದೆ ಜೊತೆಗೆ ನಾವು ಇದ್ದೇ ಇರ್ತೀವಿ. ಬಟ್ ಐ ಆಮ್ ನಾಟ್ ಅ ಪಾರ್ಟ್ ಆಫ್ ಆಕ್ಟಿವಿಸ್ಟ್ ಅಲ್ಲ ನಾನು. ರಮೇಶ್ ಹೇಳ್ತಾರೆ ಆಕ್ಟಿವಿಸ್ಟ್ ಬೇರೆ, ಇದು ಬೇರೆ, ಸಪೋರ್ಟ್ ಮಾಡಿದ್ದಾರೆ. ಎರಡನೇದು ಆಗಿದೆಯೋ ಆಗಿಲ್ವೋ ಪ್ರಶ್ನೆ ಬೇರೆ. ಆಗಿದ್ದವ್ರಿಗೆ ಆಗಿದೆ ಅನ್ಸುತ್ತೆ, ಆಗದೇ ಇದ್ದವ್ರಿಗೆ ಆಗಿಲ್ಲ ಅನ್ಸುತ್ತೆ. ಮುಂದೆ ಆಗಬಾರ್ದು ಅನ್ನೋದು ಆಲೋಚನೆ ಇದೆ. ಚೇಂಬರ್ ಜೊತೆನೂ ಮಾತಾಡಬೇಕು. ಈ ರೀತಿ ನಡೆದಿದೆ ಅಂತ ಯಾರ ಗಮನಕ್ಕೆ ಬಂದಿದೆಯೋ ಅಥವಾ ಪಾಪ ಯಾರದನ್ನು ಮೌನವಾಗಿ ಅನುಭವಿಸಬೇಕಾದ ಸ್ಥಿತಿಯನ್ನು ಎದುರಿಸಿದ್ದಾರೋ ಅವರು. ಯಾಕಂದರೆ ಎದುರಿಸದೇ ಇದ್ದವ್ರಿಗೇನು ಅನಿಸಲ್ಲ, ಎದುರಿಸಿದ್ದವ್ರಿಗೆ ತಾನೇ ಗೊತ್ತಾಗಬೇಕು ಕಷ್ಟ ಅದರದ್ದು ಏನು ಅಂತ. ಹಾಗಾಗಿದು 2. ನಂಬರ್ 2, ಒಂದು ವೇಳೆ ಅಂತಹ ಕ್ರಿಮಿಗಳು ಯಾರಾದರೂ ಇದ್ದಾರೆ, ಕನ್ನಡ ಚಿತ್ರರಂಗದಲ್ಲೂ ಇರಬಹುದು ಅನ್ನುವುದೇ ಆದರೆ ಏನೊಂದು ಕಮಿಟಿ ಆದರೆ ಆಗಲಿ.
ಅದರಿಂದ ಯಾವುದೋ ಜಾತರದ ದುಷ್ಟ ಹುಳುಗಳು ಜಂತು ವ್ಯಕ್ತಿಗಳಿರ್ತಾರೋ ಅಥವಾ ಪರ್ಸನ್ಸ್ ಇರ್ತಾರೆ ಅಂತಂದಿದ್ರೆ ಬರಲಿ ಬಿಡಿ, ಅದರಿಂದ ಚಿತ್ರರಂಗ ಲಾಸ್ ಏನಾಗಲ್ಲ ಅದರಿಂದ.